ನಮಗೆ ಶಾಸ್ತ್ರವನ್ನು ಅದರ ಸ್ಫೂರ್ತಿ ಏನು ಅಂತ ತಿಳ್ಕೊಳ್ಳುವ ಮನಸ್ಸಿದ್ದಾಗ ನಮಗೆಲ್ಲವೂ ಸರಿಯಾಗಿ ಕಾಣುತ್ತೆ. ಆ ಸ್ಫೂರ್ತಿ ಬೇಡ, ನಮಗೆ ನಾವೇನೋ ಮಾಡ್ತಾ ಇದ್ದೇವೆ ಅದನ್ನು ಸರಿ ಅಂತ ಸಮರ್ಥಿಸಬೇಕು, ಅಷ್ಟಕ್ಕೋಸ್ಕರ ನಾವು ಕೆಲವು ಮಾತುಗಳನ್ನು ಗ್ರಹಿಸ್ತೇವೆ ಅಂತಂದಾಗ ಅಪಾಯಗಳು ಜಾಸ್ತಿ ಇದೆ. ಇನ್ನೊಂದು ಪ್ರಶ್ನೆ ಬಂದಿದ್ದದ್ದು, ಜೀವನ ಒಳಗೆ ಸ್ವರೂಪದಲ್ಲಿ ಪುಷ್ಕರಾದಿ ಎಲ್ಲ ದೇವತೆಗಳು ಅಂದರೆ ತತ್ವಾಭಿಮಾನಿ ದೇವತೆಗಳು ಏನಿದ್ದಾರೆ ಅವರೆಲ್ಲ ನಿಂತು ಕೆಲಸ ಮಾಡ್ತಾರಾ, ಅವರಿಗೆ ಏನು ಪ್ರವೇಶ ಇದೆಯೋ ಇಲ್ವೋ ಅಂತ. ಪ್ರಾಣದೇವರಿಗೆ, ಲಕ್ಷ್ಮಿಗೆ, ಪರಮಾತ್ಮನಿಗೆ ಅವರ ಹೆಂಡಂದಿರು ಯಾರು, ಪ್ರಾಣದೇವರ ಬ್ರಹ್ಮದೇವರ ಹೆಂಡಂದಿರು, ಇಷ್ಟು ಜನಕ್ಕೆ ಬಿಟ್ಟರೆ ಅಂದರೆ ಪರಶುಕ್ಲತ್ರಯರು ಅಂತ ಬಿಟ್ಟರೆ ಬೇರೆ ಯಾರಿಗೂ ಜೀವದ ಒಳಗೆ ಪ್ರವೇಶ ಇಲ್ಲ. ಅವರಿಗೆ ಆಮೇಲೆ ಲಿಂಗ ಶರೀರ ಬಂದ ಮೇಲೆ, ಸೂಕ್ಷ್ಮ ಶರೀರ ಬಂದ ಮೇಲೆ, ಈ ಸ್ಥೂಲ ಶರೀರ ಬಂದ ಮೇಲೆ ಪ್ರವೇಶ ಇದೆ. ಅಂದರೆ ಒಟ್ಟು 4 ದೇಹ ಇದೆ: ಸ್ವರೂಪ ದೇಹ, ಲಿಂಗ ದೇಹ, ಸೂಕ್ಷ್ಮ ದೇಹ, ಸ್ಥೂಲ ದೇಹ. ಈ ಸ್ಥೂಲ ದೇಹ ಈಗ ಇರುವಂತಹದ್ದು. ಈ ದೇಹವನ್ನು ಕಳಚಿ ನಾವು ನರಕದಲ್ಲೋ ಸ್ವರ್ಗದಲ್ಲೋ ಸುಖವನ್ನೋ ದುಃಖವನ್ನು ಅನುಭವಿಸುವಂತಹದ್ದಿದೆ, ಅದು ಸೂಕ್ಷ್ಮ ದೇಹ. ಈ ಸೂಕ್ಷ್ಮ ದೇಹಕ್ಕೆ ಬರುವ ಮುಂಚೆ ಅಸೃಜ್ಯಾವಸ್ಥೆಯಲ್ಲಿದ್ದಾಗ ಅವನಿಗೆ ಮೊದಲಿಂದಲೇ ಅಂಟುಕೊಂಡಿದ್ದ ಒಂದು ಗುಣತ್ರಯಗಳ ಪ್ರಭಾವಳಿ ಏನಿದೆ ಅದು ಲಿಂಗದೇಹ. ಸತ್ವರಜಸ್ಸು ತಮಸ್ಸು ಅನ್ನುವ ಗುಣಗಳ ಪ್ರಭಾವದಿಂದ ತುಂಬಿಕೊಂಡ ಒಂದು ಶರೀರ ಇದೆ. ಯಾಕೆಂದರೆ ಅದು ಸೃಷ್ಟಿಗೆ ಬಂದ ಮೇಲೆ ಈ ಹೊರಗೆ ಇರುವ ಸತ್ವರಜಸ್ಸು ತಮಸ್ಸು ಅನ್ನೋದನ್ನು ಗ್ರಹಿಸಬೇಕು ಅಂದರೆ ಅದಕ್ಕೊಂದು ಮಾಧ್ಯಮ ಬೇಕಲ್ವ. ಅದಕ್ಕೋಸ್ಕರ ಈ ಲಿಂಗದೇಹ ಇರುತ್ತೆ. ಇದನ್ನು ಅನುಸರಿಸಿ ಮತ್ತೆ ಪಂಚಭೂತದಿಂದ ಸೂಕ್ಷ್ಮದೇಹ ಹುಟ್ಟುತ್ತೆ. ಇದನ್ನೇ ಅನುಸರಿಸಿ ಮತ್ತೆ ಕರ್ಮ ಅನುಸಾರವಾಗಿ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದ ಸ್ಥೂಲ ದೇಹ ಅನ್ನೋದು ಅವನಿಗೆ ಆವರಿಸಿಕೊಳ್ಳುತ್ತೆ ಅನ್ನೋದು ಇದು ಸೃಷ್ಟಿಯ ಪ್ರಕ್ರಿಯೆ. ಹಾಗಾಗಿ ಪುಷ್ಕರನಿಂದ ಹಿಡಿದು ದೇವತೆಯಿಂದ ಹಿಡಿದು ಮೇಲಿನ ಎಲ್ಲ ದೇವತೆಗಳು, ರುದ್ರದೇವರ ತನಕವೂ ಕೂಡ ಎಲ್ಲರಿಗೂ ಕೂಡ ಹೊರಗಿನ ದೇಹದಲ್ಲಿ ಅವಸ್ಥೆ ಅಷ್ಟೇ ಹೊರತು ಒಳದೇಹದ ಒಳಗೆ ಪ್ರವೇಶ ಇಲ್ಲ. ಅದರಲ್ಲಿ ಮನಸ್ಸಿಗೂ ಕೂಡ ಇಂದ್ರದೇವರ ತನಕ, ಅದರ ನಂತರದ್ದು ಕೆಲವು ಹೇಳ್ತಾರೆ ಅದು ಬಹಳ ಸಣ್ಣ ಸಣ್ಣ ಪೋರ್ಟ್ಫೋಲಿಯೋ, ಪೂರ್ತಿ ಅಧಿಕಾರ ಇಲ್ಲ. ಅಂದರೆ ಮನಸ್ಸಿನ ದೇವತೆ ಸುಮಾರು 14 ಜನ ಏನೋ ಇದ್ದಾರೆ. ಅಂದರೆ ಸೂಕ್ಷ್ಮ ಗರುಡ, ಶೇಷ, ರುದ್ರ, ಪ್ರದ್ಯುಮ್ನ, ಕಾಮ, ಸ್ಕಂದ, ಇಂದ್ರ, ಕೆಳಕ್ಕೆ ಮತ್ತು ಚಂದ್ರ, ಸೂರ್ಯ, ಹೀಗೆ ಈ ಕೆಳಗಿನ ದೇವತೆಗಳನ್ನು ಕೂಡ ಅಲ್ಲಲ್ಲಿ ಹೇಳ್ತಾರೆ. ಅದರದೆಲ್ಲ ಬಹಳ ಸಣ್ಣ ಸಣ್ಣ ಅಭಿಪ್ರಾಯದಲ್ಲಿ, ಅಂದರೆ ಒಂದು ಕಡೆ ಒಂದು ಹೇಳ್ತಾರೆ, ಇನ್ನೊಂದು ಕಡೆ ಇನ್ನೊಂದು ಹೇಳ್ತಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅವರಿಗೆ ಅವನಿಗೆ ವೇದದ ಅಧ್ಯಯನ ಬೇಕು ಅಂತಂದಾಗ ಗರುಡನ ಅನುಗ್ರಹ ಬೇಕು ಮನಸ್ಸಿನಿಂದಲೇ. ಒಬ್ಬನಿಗೆ ಪಂಚರಾತ್ರದ ಅಧ್ಯಯನ ಮಾಡಬೇಕು ಅಂತಿದೆ, ಶಾಸ್ತ್ರದ ಅಧ್ಯಯನ ಮಾಡಬೇಕು ಅಂದರೆ ಶೇಷನ ಅನುಕೂಲ ಬೇಕಾಗುತ್ತೆ. ಇಲ್ಲ ಲೋಕದ ಮನಸ್ಥಿತಿಯನ್ನು ಸರಿಯಾಗಿ ನಡೆಸಿಕೊಳ್ಳಲಿಕ್ಕೆ ಸ್ಟೆಮಿನಾ ಬೇಕು, ಮಾನಸಿಕ ಧೈರ್ಯ ಬೇಕು ಅಂದರೆ ಅದಕ್ಕೆ ರುದ್ರ ಅಭಿಮಾನಿ ದೇವತೆಯಾಗಿ ಶಾಸ್ತ್ರದ ಹೊರಗಿನ ಚಿಂತನೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುವ ಹಾಗೆ ಮನಸ್ಸು ಹರಿಯಲಿ ಮನಸ್ಸು ಕೊಡು ಶಂಭೋ ಅಂತ ಪ್ರಾರ್ಥಿಸುವ ಹೊರ ಪ್ರಪಂಚದ ಜೊತೆಗಿನ ಸಂಬಂಧವನ್ನು ಬೆಳೆಸಲಿಕ್ಕೆ ಬೇಕಾದಂತಹದ್ದು ರುದ್ರದೇವರ ಅನುಗ್ರಹ. ಹೀಗೆ ತತ್ವಾಭಿಮಾನಿ ದೇವತೆಗಳು, ಅದರೊಳಗೆ ಪ್ರಾಣ, ಅದರೊಳಗೆ ಪರಮಾತ್ಮ, ಹೀಗೆ 3 ಗೋಲಕಗಳ ಮೂಲಕ ಈ ಜೀವದಲ್ಲಿ ಅನೇಕ ಕ್ರಿಯೆಗಳು ನಡೀತಾ ಇರುತ್ತೆ. ಅವರು ಯಾವಾಗಲೂ ಕೂಡ ನದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ಯಾರನ್ನಾದರೂ ರಕ್ಷಿಸಬೇಕು ಅಂದರೆ ದೇವತೆಗಳು ಕುರಿಯನ್ನು ಮೇಯಿಸುವ ಹಾಗೆ ಕೋಲು ಹಿಡ್ಕೊಂಡು ಬಂದು ಜೋರು ಮಾಡಿ ಪಕ್ಕಕ್ಕೆ ಸರಿಸಿ ಏನು ಮಾಡುವುದಿಲ್ಲ. ಅವರೇನು ಮಾಡ್ತಾರೆ ಅಂದರೆ ಬುದ್ಧಿಯ ಸ್ವಿಚ್ಚನ್ನು ಆನ್ ಮಾಡ್ತಾರೆ, ಬೇಡ ಅಂದರೆ ಆಫ್ ಮಾಡ್ತಾರೆ. ನಾವು ಏನಕ್ಕೋ ಓಡಿ ಬರ್ತೇವೆ ಮಾಡಬೇಕು ಅಂತ, ಅಲ್ಲಿಗೆ ಬಂದು ನಿಂತ ಮೇಲೆ ಎಲ್ಲ ಒಂದು ಕ್ಷಣ ಸ್ತಬ್ಧ ಆಗಿಬಿಡುತ್ತೆ. ನಾವು ಯಾಕೆ ಬಂದ್ವಿ ಅಂತ ಅನ್ನೋದೇ ಮರೆತು ಹೋಗುತ್ತೆ. ಅಂದರೆ ನಮ್ಮ ಬುದ್ಧಿಯ ಸ್ವಿಚ್ಚು ಆಫ್ ಆದ ತಕ್ಷಣ ನಮಗೇನೂ ನೆನಪಾಗೋದಿಲ್ಲ. ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ. ಕೃಷ್ಣ 15ನೇ ಅಧ್ಯಾಯದಲ್ಲಿ ನನ್ನಿಂದಲೇ ನಿಮ್ಮ ನೆನಪು, ನಿಮ್ಮ ಆಲೋಚನೆ, ನಿಮ್ಮ ಮರೆವು, ನಿಮ್ಮ ಎಲ್ಲ ಥರದ ಮಾನಸಿಕ ಚಿಂತನೆಗಳಿಗೆ ನಾನೇ ಕಾರಣ ಅಂತ ಸ್ಪಷ್ಟವಾಗಿ ಹೇಳ್ಕೊಳ್ತಾನೆ. ಅದರ ಉದ್ದೇಶ ಏನು ಅಂದರೆ ನಾವು ಏನು ಆಲೋಚಿಸಬೇಕು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಅದನ್ನು ಪ್ರೇರೇಪಣೆ ಮಾಡ್ತಾನೆ. ಕೆಟ್ಟದ್ದನ್ನೇ ಆಲೋಚಿಸ್ತಾನೆ ಅಂದರೆ ಕೆಟ್ಟ ಕರ್ಮ ಅಥವಾ ಕೆಟ್ಟ ಹಿಂದಿನ ಸ್ವಭಾವ, ಕೆಟ್ಟ ಗುಣಗಳ ಪ್ರಭಾವ, ಆಮೇಲೆ ಜೆನೆಟಿಕ್ ಫೋರ್ಸು, ಇದೆಲ್ಲವೂ ಸೇರಿಕೊಂಡು ಒಬ್ಬ ಮನುಷ್ಯನ ಮೇಲೆ ಪ್ರಧಾನವಾಗಿ 3: ಒಂದು ಸ್ವಭಾವ, ಇನ್ನೊಂದು ಎನ್ವೈರ್ಮೆಂಟಲ್ ಫೋರ್ಸು, ಇನ್ನೊಂದು ಜೆನೆಟಿಕ್ ಫೋರ್ಸು. ಇದು 3 ಕೆಲಸ ಮಾಡ್ತಾ ಇರುತ್ತೆ. ಆದರೆ ಇದು ಒಳ್ಳೆಯದಾಗಿದ್ದರೆ, ಇದು ಎರಡೂ ಕೆಟ್ಟದಾಗಿದ್ದರೂ ಕೂಡ ಒಂದು ಕಾಲ ಬಂದ ಮೇಲೆ ಇದು ಶುಚಿಯಾದ ತಕ್ಷಣ ಗುರುಗಳೋ ಇನ್ಯಾರೋ ಸಿಕ್ಕಿದ ಮೇಲೆ ಇದೆರಡ ಬಲೆಯನ್ನು ತಪ್ಪಿಸಿಕೊಂಡು ಇಲ್ಲಿಂದ ಬಂದು ಗುರುಗಳ ಹತ್ತಿರಕ್ಕೆ ಶರಣಾಗಿ ತನ್ನ ಅಪರೋಕ್ಷವನ್ನು ಸಾಧಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ಈ ಅಪರೋಕ್ಷ ಅಂದಾಗ ಇನ್ನೊಂದು ದೊಡ್ಡ ಸಮಸ್ಯೆ. ಅಪರೋಕ್ಷ ಅಂದರೆ ಏನು ಅಂತ ನಾವು ಶಬ್ದ ಅರ್ಥವನ್ನು ತಿಳಿಯದೆ ತುಂಬ ಪ್ರಯೋಗ ಮಾಡ್ತೇವೆ. ಅವರು ದೊಡ್ಡ ಅಪರೋಕ್ಷ ಜ್ಞಾನಿಗಳು ಅಂತ. ಹಾಗಂದ್ರೆ ಏನು ಗೊತ್ತಿರುವುದಿಲ್ಲ ನಮಗೆ. ಅಪರೋಕ್ಷ ಅಂದರೆ ಅವರ ಸಾಧನೆಯ ದಾರಿಯಲ್ಲಿ ಯಾವುದೋ ಒಂದು ಕ್ಷಣ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಭಗವಂತನ
ಯಾವುದೋ ಒಂದು ರೂಪವನ್ನು, ಅಥವಾ ಅದು ಪಾದದ ತುದಿ ಇರಬಹುದು, ಕಣ್ಣಿನ ಕೊನೆ ಇರಬಹುದು, ನಗುವಿನ ತುಟಿಯ ನಗೆಯ ಸಣ್ಣ ಅಂಚು ಇರಬಹುದು, ಅಥವಾ ಕಿವಿಯ ಲೋಲಕ ಇರಬಹುದು, ಕಾಲಿನ ಉಗುರಿನ ಬೆರಳಿನ ತುದಿ ಇರಬಹುದು, ಏನೋ ಒಂದನ್ನು ನೋಡಿರ್ತಾರೆ, ಬೆಳಕಿನ ರಾಶಿಯನ್ನು ನೋಡಿರ್ತಾರೆ. ಅಥವಾ ಭಗವಂತನ ಸದ್ದನ್ನು ಕೇಳಿರಬಹುದು, ಭಗವಂತ ಮಾತನಾಡಿದ ಸದ್ದನ್ನು ಕೇಳಿರಬಹುದು, ಅಥವಾ ಭಗವಂತನ ಸಾನ್ನಿಧ್ಯ ಇದ್ದಾಗ ಅಲ್ಲೊಂದು ವಿಚಿತ್ರವಾದ ಗಂಧ ಬರುತ್ತೆ, ಸ್ಮೆಲ್ಲಿನ ಮೂಲಕ ದೇವರ ಅನುಭವ ಬರಬಹುದು ಅವನಿಗೆ. ಅಥವಾ ತಿನ್ನುವ ಪದಾರ್ಥದಲ್ಲಿ ಒಂದು ಒಳ್ಳೆಯ ಅಮೃತದ ರುಚಿ ಅವನಿಗೆ ಅನುಸಂಧಾನಕ್ಕೆ ಬರಬಹುದು. ಅಥವಾ ಮುಟ್ಟುವ ಗುಣದಿಂದ ಇಲ್ಲಿಯ ತನಕ ಯಾವುದರಿಂದಲೂ ಸಿಗದ ಸ್ಪರ್ಶ ಸುಖವೊಂದನ್ನು ಅವನು ಭಗವಂತನ ಸ್ಪರ್ಶದಿಂದ ಅನುಭವಿಸಿ ಆ ಮೂಲಕ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಅದು ಯಾವುದಾಗಿದ್ರೂ ಅವನಿಗೆ ಪರೋಕ್ಷ ಅಂದರೆ ಕಾಣದೇ ಇರುವುದು, ಅಪರೋಕ್ಷ ಅಂದರೆ ಕಾಣುವುದು. ಕಾಣಬೇಕಾದ್ದನ್ನು ಕಂಡ್ರು, ಆದ್ದರಿಂದಾಗಿ ಅವರಿಗೆ ಅಪರೋಕ್ಷಿಗಳು ಅಂತ ಹೇಳೋದು. ನಾವೆಲ್ಲ ಈಗ ಮೈಕ್ ನೋಡ್ತಾ ಇದ್ದೇವೆ, ಪುಸ್ತಕ ನೋಡ್ತಾ ಇದ್ದೇವೆ, ಇಷ್ಟು ಜನರನ್ನು ನೋಡ್ತಾ ನಾವು ಅಪರೋಕ್ಷಿಗಳಲ್ವಾ? ಅಪರೋಕ್ಷ ಅಂದರೆ ಕಾಣಿಸುವುದು. ನಮಗೆ ಈ ಜಗತ್ತೆಲ್ಲ ಕಂಡಿದೆ, ಆದರೆ ನಮ್ಮನ್ನು ಯಾರು ಅಪರೋಕ್ಷಿಗಳು ಅಂತ ಕರೆಯುವುದಿಲ್ಲ. ಅಪರೋಕ್ಷಿಗಳು ಅಂದರೆ ಯಾರನ್ನು ಕರೆಯುವುದು? ಯಾವುದು ಕಾಣಲೇಬೇಕು ಅಂಥದ್ದನ್ನು ಕಂಡದ್ದು, ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಬೇಕಾದರೂ ಇರಲಿ, ಕಾಣಬೇಕಾದ್ದನ್ನು ಜೀವನದಲ್ಲಿ ಕಂಡು ಸಾಧಿಸಿದ ಅಲ್ವಾ, ಅದಕ್ಕೋಸ್ಕರ ಅವನಿಗೆ ಅಪರೋಕ್ಷ ಜ್ಞಾನಿಗಳು ಅಂತ ಹೇಳಿದರು. ಅಪರೋಕ್ಷ ಜ್ಞಾನಿಗಳು ಅಂದರೆ ಭಗವಂತನ ಬಗ್ಗೆ ಎಚ್ಚರ ಇರುತ್ತೆ, ಆಮೇಲೆ ಮತ್ತೆ ಮತ್ತೆ ನೋಡ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಅಥವಾ ಅವನಿಗೆ ದೇವರ ಬಗ್ಗೆ ಮರ್ತು ಹೋಗುವುದಿಲ್ಲ, ಅದನ್ನು ನೆನಪಿಸಿಕೊಂಡಾಗಲೆಲ್ಲ ನಗುವರೋ ಅಳುವರೋ ಅಂತ ಹೇಳ್ತಾರಲ್ವ, ಆ ನೆನಪಿನಿಂದ ಅವರು ಆ ಸುಖವನ್ನು ಅನುಭವಿಸ್ತಾ ಇರ್ತಾರೆ. ಹಾಗೆ ಅಂತ ಹೇಳಿ ಜಗತ್ತಿನ ಎಲ್ಲ ವಿಷಯಗಳ ಬಗ್ಗೆ ಅವರಿಗೆ ಸರಿಯಾದ ಜ್ಞಾನ ಇದೆ ಅಂತ ಅರ್ಥ ಅಲ್ಲ. ದೇವತೆಗಳು ನೇರವಾಗಿ ಮೂಲದಲ್ಲಿದ್ದಾಗಲೇ ಭಗವಂತನ ವಿರೋಧಿಸಿದವರು, ಇನ್ನು ಅವರ ಅವತಾರ ಎತ್ತಿ ಬಂದಾಗ ಆ ಭಗವಂತನ ಮರೆವೂ ಆಗಬಹುದು, ಲೋಕದ ಬಗ್ಗೆ ತತ್ವಜ್ಞಾನದ ತಪ್ಪು ಚಿಂತನೆಯೂ ಅವರಲ್ಲಿ ಬರಬಹುದು. ಆದರೆ ಅದು ಬಹಳ ಕಮ್ಮಿ. ನಾವು ಮಾಡುವ ತಪ್ಪಿನ ಹಾಗೆ ಗಳಿಗೆಗೊಂದು, ನಿಮಿಷಕ್ಕೊಂದು, ದಿನಕ್ಕೆ 1000 ಅನ್ನುವ ಸ್ಥಿತಿಯಲ್ಲ. ಅವರ ಇಡೀ ಅನಂತ ಜೀವಮಾನದಲ್ಲಿ ಎಲ್ಲೋ ಕೆಲವೊಂದು ಸರ್ತಿ ಆಗುತ್ತೆ. ಆದರೆ ಅದು ಆಗತ್ತೆ ಅಂತ ಹೇಳೋದ್ರ ಉದ್ದೇಶ ಏನು ಅಂದರೆ, ಭಗವಂತನ ಸರ್ವಜ್ಞತ್ವವನ್ನು ಹೇಳಲಿಕ್ಕೋಸ್ಕರ, ಭಗವಂತನ ಸರ್ವೋತ್ತಮತ್ವವನ್ನು ಹೇಳಲಿಕ್ಕೋಸ್ಕರ, ಅವರಿಗಿಂತಲೂ ಮೇಲೆ ಇನ್ನೂ ಒಬ್ಬರಿದ್ದಾರೆ ಅನ್ನುವ ತಿಳುವಳಿಕೆಗೋಸ್ಕರ ಹೇಳುವುದಷ್ಟೇ ಹೊರತು, ಅವರು ತಪ್ಪು ಮಾಡ್ತಾರೆ ಅಂತ ಅವರನ್ನು ಅಂಥ ತಪ್ಪು ಮಾಡೋರು ನಮಗೆ ಅನುಸಂಧಾನ ಮಾಡಿ ಉಪಾಸನೆ ಮಾಡಿ ಅಂತ ಯಾಕೆ ಹೇಳಬೇಕು? ಸನಕಾದಿ ಋಷಿಗಳಿಗೆ ನಿರಂತರ ದೇವರ ಹತ್ತಿರಕ್ಕೆ ಹೋಗಲಿಕ್ಕೆ ಪರ್ಮಿಷನ್ ಇದೆ. ಅಂದರೆ ಅಮುಕ್ತ ಸ್ಥಾನದಲ್ಲಿ ಭಗವಂತನ ಕ್ಷೀರಸಾಗರದಲ್ಲಿ ಏನಿದೆ ಅಲ್ಲಿ ಹೋಗಿ ಬರಲಿಕ್ಕೆ ಅವರಿಗೆ ಯಾವಾಗಲೂ ಅವಕಾಶ ಇದೆ. ಅವರು ರುದ್ರದೇವರಿಗಿಂತ ಅತ್ಯಂತ ಕೆಳಗಿನವರು, ಅವರಿಗೆ ಎಲ್ಲ ಪರ್ಮಿಷನ್ ಸಿಕ್ಕಿ ಹೋಗಿದೆ. ಆದರೂ ಅವರು ರುದ್ರದೇವರ ಪೂಜೆಯನ್ನು ಮಾಡ್ತಾರೆ. ತಪ್ಪಿತಸ್ಥರು ಅಥವಾ ಅವರು ತಪ್ಪು ಮಾಡಿದರು ಅಂತ ಬಿಡ್ಬೋದಲ್ವ? ಇಲ್ಲ. ಸನಕಾದಿ ಋಷಿಗಳು ಅಂದರೆ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಭಗವಂತನ ಮಾನಸ ಪುತ್ರರು, ಅಂಥವರೇ ರುದ್ರದೇವರನ್ನು ನಿರಂತರ ನಿತ್ಯದಲ್ಲಿ ಅನುಸಂಧಾನ ಮಾಡ್ತಾರೆ ಅಂತಂದರೆ ನಾವು ಖಂಡಿತ ಅದರಿಂದ ತಿಳ್ಕೊಳ್ಬೇಕಾದ ಅಂಶ ಏನು ಅಂತಂದರೆ, ದೊಡ್ಡವರು ಅಂತ ಇದ್ದಾಗ ತಕ್ಷಣ ಅದು ನಿರಾಕರಣೆ ಮಾಡಲಿಕ್ಕೆ ಇರುವಂಥದ್ದಲ್ಲ. ನಾವು ಅವರ ತಪ್ಪನ್ನು ಅನುಸಂಧಾನ ಮಾಡಿ ನಾವು ಅವರನ್ನು ಬಿಡಬೇಕು ಅಂತ ತಾತ್ಪರ್ಯ ಅಲ್ಲ. ತಪ್ಪು ಅನ್ನೋದು ಎಲ್ಲರಿಂದಲೂ ಆಗುತ್ತೆ, ತಪ್ಪು ಮಾಡದವನು ಅಂತ ಒಬ್ಬ ಇದ್ದರೆ ಅದು ಭಗವಂತ ಮಾತ್ರ ಅನ್ನುವ ಎಚ್ಚರಿಕೆ ಕೊಡಲಿಕ್ಕೋಸ್ಕರ ಈ ಮಾತನ್ನು ಹೇಳ್ತಾರೆ. ರಾಘವೇಂದ್ರ ಗುರುಗಳು ಇವತ್ತಿಗೂ ತಮ್ಮ ಅಸ್ತಿತ್ವವನ್ನು ಅನೇಕ ಭಕ್ತರಿಗೆ ತಮ್ಮ ಬದುಕಿನ ಎಲ್ಲ ಜಂಜಾಟಗಳಿಂದ ಹೊರಕ್ಕೆ ಬರಲಿಕ್ಕೆ ಅನುಕೂಲ ಕೊಡುವ ಮೂಲಕ ತೋರಿಸಿಕೊಡ್ತಾ ಇದ್ದಾರೆ. ಅಂದರೆ ಒಂದು ಶಕ್ತಿ ಇದೆ, ಭಗವಂತ ಅನ್ನುವ ಶಕ್ತಿ ಇವತ್ತಿಗೂ ಇದ್ದು ನಮ್ಮನ್ನು ರಕ್ಷಿಸುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಡುವ ದೃಷ್ಟಿಯಿಂದ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊರತು ನಾನೇನೋ ಪವಾಡ ಮಾಡ್ತಾನೆ ಅಂತ ಅನ್ನುವ ಪ್ರಸಿದ್ಧಿ ಹೆಸರು ಯಾವ ಕಾರಣವೂ ಅಲ್ಲ. ಅಂದರೆ ಶಾಸ್ತ್ರೀಯವಾಗಿ ನಾವು ಬದುಕಿದ್ರೂ ಕೂಡ ನಾವು ಇವತ್ತೇನು ಮಿರಾಕಲ್ ಅಂತ ಅನೇಕ ಸಂಗತಿಗಳನ್ನು ನೋಡ್ತೇವೆ, ಅದು ವೈಜ್ಞಾನಿಕವಾಗಿಯೇ ನಡೆಯುತ್ತೆ ಅಂತ. ಅಂದರೆ ಅವರ ಜೀವನದಲ್ಲಿ ಬಂದದ್ದು ಒಂದು ಘಟನೆ. ಯಾರೋ ಒಬ್ಬ ಮುಸಲರ ರಾಜ ಬಂದು ಮಾಂಸವನ್ನು ನಿವೇದನೆಗೆ ಕೊಡ್ತಾನೆ, ಮುಚ್ಚಿ ತಂದಿಟ್ಟಿರ್ತಾನೆ. ಆದರೆ ಗುರುಗಳದನ್ನು ನೈವೇದ್ಯ ಮಾಡಿ ತೆಗೆದು ನೋಡಿದಾಗ ಅದರಲ್ಲಿ ಹಣ್ಣು ಹಂಪಲುಗಳು ಇರ್ತಾವೆ ಅಂತ. ನಮ್ಗೆ ಇದನ್ನು ಏನು ಮಾಡಿದರೂ ತಕ್ಷಣ ಆಲೋಚನೆ ಮಾಡಲಿಕ್ಕೆ ಇಂಥದ್ದೆಲ್ಲ ನಡೀಲಿಕ್ಕೆ ಸಾಧ್ಯನಾ ಅಂತ. ಆದರೆ ಸೂಕ್ಷ್ಮವಾಗಿ ಒಂದು ವಿಷಯ, ಈಗ ನಾವು ಏನೇ ವಸ್ತುಗಳನ್ನು ನೋಡಿದರೂ ಅದು ಆಗಿರುವುದು ಮಣ್ಣು, ನೀರು, ಬೆಂಕಿ, ಇದು 3ರಿಂದನೇ ಆಗಿರ್ಲಿಕ್ಕೆ ಸಾಧ್ಯ ಅಲ್ವಾ? ಇದು 3ರಿಂದನೇ ಇಡೀ ಜಗತ್ತಿನ ಯಾವ ವಸ್ತುಗಳನ್ನು ನೋಡಿದರೂ ತ್ರಿವೃತ್ ಕಾರಣ, ಇದು 3ರಿಂದನೇ ಆಗಿರುತ್ತೆ. ಆದರೆ ಈ 3ಅನ್ನು ಯಾವ ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಜೋಡಿಸ್ಬೇಕು ಅಂತ ನಮಗೆ ಗೊತ್ತಿಲ್ಲ. ನೋಡಿ, ಗೊಬ್ಬರವನ್ನು ಅಂದರೆ ಉಂಡು ಬೆಳೆದ ಒಂದು ಗುಲಾಬಿ ಅದೇ ಗೊಬ್ಬರದ ಕಣಗಳನ್ನು ಅತ್ಯಂತ ಪರಿಮಳಯುಕ್ತವಾದ ಅತ್ಯಂತ ಸುಂದರವಾದ ಗುಲಾಬಿಯನ್ನಾಗಿ ಬದಲಾಯಿಸುತ್ತೆ. ಗಿಡಕ್ಕೆ ಆ ತಾಕತ್ತಿದೆ. ಮಣ್ಣನ್ನು ಹಾಕಿದ ಗೊಬ್ಬರವನ್ನು ಬದಲಾಯಿಸಿ ಅದು ಹಸಿರು ಎಲೆ ಆಗುತ್ತೆ,
ದೊಡ್ಡ ಕಾಂಡ ಆಗುತ್ತೆ, ದಪ್ಪದ ಮೇಲಿನ ಚಿಗುರುಗಳು ಬೆಳೀತಾವೆ, ಅಲ್ಲಿಂದ ಮೊಗ್ಗು ಬಂದು ಹೂವಾಗುತ್ತೆ. ಅಂದರೆ ಅದಕ್ಕೆ ಕೊಟ್ಟಿರುವಂತಹ ಸೈನ್ಸನ್ನು, ಜ್ಞಾನವನ್ನು ನಮಗೆ ಕೊಟ್ಟಿಲ್ಲ. ಯಾಕೆಂದರೆ ನಾವು ಅಂಥದ್ದನ್ನು ಹಾಳು ಮಾಡೋರೇ ಜಾಸ್ತಿ ನಾವು. ಆದರೆ ಜ್ಞಾನಿಗಳಾಗಿ ಗುರುಗಳಿಗೆ ಅದರ ಸತ್ವರಜಸ್ಸು ತಮಸ್ಸು ಅನ್ನುವ 3 ಗುಣಗಳನ್ನು, ಮಣ್ಣು ನೀರು ಬೆಂಕಿ ಅನ್ನುವುದರ 3 ಗುಣಗಳನ್ನು ಎಷ್ಟು ಬಳಸಿದರೆ ಏನು ಮಾಡಿಕೊಳ್ಬೇಕು ಅಂತ ಗೊತ್ತಿತ್ತು. ಅದರಿಂದಾಗಿ ಅದನ್ನು ಮಂತ್ರಶಕ್ತಿಯಿಂದ ಬದಲಾಯಿಸಿದ್ರು, ಮಾಂಸ ಅನ್ನೋದು ಹಣ್ಣಾಯಿತು. ವಸ್ತುತಃ ಹಣ್ಣನ್ನು ನಾವು ಹೂತ ಹಾಕಿದರೂ ಆಗೋದು ಮಣ್ಣೆ, ಮಾಂಸವನ್ನು ಹೂತ ಹಾಕಿದರೂ ಆಗೋದು ಮಣ್ಣೆ. ಆದರೆ ಅದರ ಬಳಸುವ ರೀತಿ, ಇದನ್ನು ನೀವು ಸ್ವಾಮಿ ರಾಮ್ ಅವರ ಬದುಕಿನಲ್ಲಿ, ಅವರ ಜೀವನದ ಘಟನೆಯಲ್ಲಿ ಅವರು ಗುರುಗಳು ಮಾಡಿ ತೋರಿಸಿದ್ದನ್ನು ಅವರು ಹೇಳ್ತಾರೆ. ಕ್ಷಣ ಮಾತ್ರದಲ್ಲಿ ಬಾಡಿ ಹೋಗಿದ್ದಂಥ ಇಡೀ ತೋಟವನ್ನು ಹಸಿರಿನ ತೋಟವನ್ನಾಗಿ ಮಾಡಿ ಹೂಗಳನ್ನು ಹುಟ್ಟುವಂತೆ ಮಾಡಿದರು ಅಂತ. ಅಂದರೆ ಇದು ಅವರ ಜೀವನದಲ್ಲಿ ಆದ ಘಟನೆಯನ್ನು ಹೇಳ್ತಾರೆ. ಇಂಥ ಅನೇಕ ಘಟನೆಗಳನ್ನು ಸಿದ್ಧರ ನಡುವೆ ಓಡಾಡಿದರೆ 4 ದಿವಸ ಗೊತ್ತಾಗುತ್ತೆ. ಸಿದ್ಧರು ಅಂದರೆ ಬೋರ್ಡ್ ಹಾಕ್ಕೊಂಡು ಕೂತವರಲ್ಲ, ಅವ್ರು ಯಾವತ್ತೂ ಬೋರ್ಡ್ ಹಾಕ್ಕೊಳ್ಳೋದೂ ಇಲ್ಲ. ನಾವು ಹೋಗಬೇಕು ತುಂಬ ಇಂಟೀರಿಯರಿಗೆ, ಏಕಾಂತವನ್ನು ಸಾಧಿಸದವರಿಗೆ, ಎಲ್ಲೆಲ್ಲೋ ಹೋಗಿ ತಾವು ಯಾರಿಗೂ ಕಾಣಿಸಿಕೊಳ್ಳದೆ ಇರುವವರ ಹತ್ರ ಇಂತಹ ಸಂಗತಿಗಳು ನಾವು ನೋಡ್ಲಿಕ್ಕೆ ಸಿಗುತ್ತೆ. ಅದರಿಂದಾಗಿ ಅವರು ಇಷ್ಟು ಪ್ರಸಿದ್ಧಿಗೆ ಬಂದರು ಒಂದು ಶಕ್ತಿಯಾಗಿ. ಉಳಿದ ಅದಕ್ಕಿಂತ ಹಿರಿಯ ದೇವತಾ ಚೇತನಗಳೂ ಕೂಡ ಈ ಭೂಮಿಗೆ ಬಂದು ಅನೇಕ ಸಾಧನೆಗಳನ್ನು ಮಾಡಿದ್ರು. ರಾಘವೇಂದ್ರ ಸ್ವಾಮಿಗಳು ಅಷ್ಟು ಪ್ರಸಿದ್ಧಿಯನ್ನು ಪಡೀಲಿಲ್ಲಲ್ವಾ ಅಂತ ಒಂದು ಪ್ರಶ್ನೆ. ಈಗ ನರಸಿಂಹ ಅವತಾರದಲ್ಲಿ ಹಿರಣ್ಯಕಶಿಪುವನ್ನು ಬಗೆದಾಗಿ ಕೊರಳನ್ನು ಮಾಲೆಯಲ್ಲಿ ಹಾಕಿಕೊಂಡ ನಂತರ ಆ ಕೋಪ ಜಗತ್ತನ್ನೇ ಸುಡುವ ಹಾಗಿತ್ತು. ಸಟಾಧೂತ ಬಲಾಹಕಃ, ಅವನ ಜಡೆಯಿಂದ ಮೋಡಗಳೆಲ್ಲ ಚೆದುರಿ ಹೋದುವಂತೆ. ಅಂದರೆ ಎಂಥ ಬೆಟ್ಟದ ಆಕಾರ ಅದು. ಅಂತಹ ಆಕಾರದಲ್ಲಿ ನಿಂತಹ ಭಗವಂತನನ್ನು ಸಮಾಧಾನ ಮಾಡಲಿಕ್ಕೆ ಎಲ್ಲರೂ ಹೆದರಿದ್ರು, ಲಕ್ಷ್ಮಿಯೂ ಹೆದರಿದ್ರು. ಏನ್ರಿ ಲಕ್ಷ್ಮಿಯೂ ಹೆದರುದು ಅಂದರೆ? ಕೊನೆಗೆ ಪ್ರಹ್ಲಾದ ಹುಡುಗ ಹೋದ, ಸ್ತೋತ್ರ ಮಾಡಿದ. ಆಗ ಅರಳಿದ ಕಣ್ಣು ಏನು ಸಿಟ್ಟಿನಿಂದ ಜೋರು ಕೆಂಪು ಕೆಂಪಾಗಿತ್ತು, ಎಲ್ಲ ಸಾಮಾನ್ಯ ಸ್ಥಿತಿಗೆ ಬಂದು ತಲೆ ಮೇಲೆ ಕೈ ನೇವರಿಸಿ ಅವನನ್ನು ಪ್ರೀತಿಯಿಂದ ಪೂಸಿ ಮಾತನಾಡಿ ಏನು ಬೇಕು ಕೇಳು ಅಂತ ಹೇಳಿದ. ಆಗ ಅವನು ಕೋಪ ಮಾಡಿಕೊಂಡ. ಏನು ನಾನು ನಿನ್ನನ್ನು ಇಷ್ಟೊತ್ತು ಪ್ರಾರ್ಥನೆ ಮಾಡಿದ್ದು, ಪ್ಲೀಸ್ ಮಾಡಿದ್ದು ಏನೋ ನನಗೆ ಬೇಕು ಅಂತ ಕೇಳಲಿಕ್ಕೋಸ್ಕರ ನೀನು ವ್ಯಾಪಾರ ಅಂತ ಅಂದ್ಕೊಂಡಿದ್ದೀಯ, ನನ್ನ ಪ್ರಾರ್ಥನೆಯನ್ನು, ನನ್ನ ಭಕ್ತಿಯನ್ನು ಅಪಮಾನಿಸಬೇಡ ನೀನು ಅಂತ ವಾಪಸ್ಸು ಶಾಂತಗೊಂಡ ನರಸಿಂಹನ ಮೇಲೆ ಉಗ್ರಾವತಾರ ತಾಳ್ತಾನೆ ಪ್ರಹ್ಲಾದ. ಅಂದರೆ ಆ ರೀತಿ ಆ ಪ್ರಹ್ಲಾದನನ್ನೇ ಮುಂದಿಟ್ಟದರ ಉದ್ದೇಶ ಏನು? ಪ್ರಹ್ಲಾದ ಅದಕ್ಕಿಂತ ಎಲ್ಲೋ ಕೆಳಗೆ. ಇಂದ್ರಾದಿ ದೇವತೆಗಳೆಲ್ಲ ಇದ್ದು ಅಂಥ ದೇವತೆಗಳಿಂದ ಸ್ವತಃ ಲಕ್ಷ್ಮಿಯೂ ಕೂಡ ಮಾಡದ ಕೆಲಸವನ್ನು ಪ್ರಹ್ಲಾದ ಮಾಡಿದ ಅನ್ನೋದರ ತಾತ್ಪರ್ಯ ಏನು ಅಂದರೆ, ಇಡೀ ಒಂದು ಘಟನೆಯಲ್ಲಿ ಒಂದು ಅನೇಕ ಘಟನೆಗಳು ನಡೆಯುವಾಗ ಯಾವುದೋ ಒಂದು ಘಟನೆಯಲ್ಲಿ ಒಬ್ಬರನ್ನು ಹೈಲೈಟ್ ಮಾಡಬೇಕು ಅಂತ ಅನ್ನೋದು ಭಗವಂತನ ಸಂಕಲ್ಪ. ಅಂದರೆ ಭಕ್ತನಿಗೆ ಭಗವಂತನ ಜೊತೆಗಿನ ಸಂಬಂಧ ಅತ್ಯಂತ ಗಾಢವಾಗಿದ್ದಾಗ ಬೇರೆಯವರಿಗೆಲ್ಲ ಹೆದರಿಕೆ ಆಯಿತು. ಅಂದರೆ ಇವತ್ತು ಹೆದರಿಕೆ ಆಯಿತು ಅಂದರೆ ಹೆದರಿಕೆ ಆದವರ ಥರ ಅವರು ಕೂಡ ಭಗವಂತನ ಸಂಕಲ್ಪವನ್ನು ಅನುಸರಿಸಿ ನಟಿಸಿದರು. ಆದರೆ ಪ್ರಹ್ಲಾದನಿಗೆ ಭಯ ಆಗಲಿಲ್ಲ. ಹೋದ, ನಮಸ್ಕಾರ ಮಾಡಿದ, ಪ್ರಾರ್ಥನೆ ಮಾಡಿದ, ನಡೆದು ಹೋಯಿತು. ಕೆಲವರದ್ದು ಇನ್ನೂ ಒಂದು ಥರದ ವಿಚಿತ್ರ ಪ್ರಶ್ನೆ ಇದೆ, ಇದರ ಜೊತೆಗೆ ಸೇರಿತು, ಆದ್ದರಿಂದ ನೆನಪಿಸಿಕೊಳ್ತಾ ಇದ್ದೇನೆ. ಮನೆಯಲ್ಲಿ ನರಸಿಂಹದೇವರ ಫೋಟೋ ಇದ್ದರೆ ಇಡಬಾರ್ದು ಅಂತ. ಅಕಸ್ಮಾತು ನರಸಿಂಹದೇವರ ಪ್ರತಿಮೆ ಇದ್ದರೆ ಅಲ್ಲಿ ಹಿರಣ್ಯಕಶಿಪು ಇರ್ತಾವನನ್ನು ಬಗದದ್ದಿರುತ್ತೆ. ನಾವು ಪಂಚಾಮೃತ ಅಭಿಷೇಕ ಮಾಡಿದ್ದೆಲ್ಲ ಹಿರಣ್ಯಕಶಿಪುಗೂ ಹೋಗಿ ಬೀಳುತ್ತೆ. ಅದರಿಂದ ನಮ್ಮ ಮನೆಗೇನೋ ಕೆಟ್ಟದಾಗುತ್ತೆ, ಹಾಗೆ ಹೀಗೆ ಅಂತ ಏನೇನೋ ಕಾರಣಗಳು. ನನಗೆ ಕೆಲವೊಂದು ಪ್ರಶ್ನೆಗಳು ಬಂದಾಗ ಭಾರಿ ಆಶ್ಚರ್ಯ ಆಗೋದು. ಇಂಥ ಪ್ರಶ್ನೆಗಳೆಲ್ಲ ತಪ್ಪಲ್ಲ, ಕೇಳಿದರೆ ತಪ್ಪಲ್ಲ, ಆದರೆ ಇಂಥದ್ದು ಹೇಗೆ ಹುಟ್ಟಿಕೊಳ್ಳುತ್ತೆ ಅಂತ ನೋಡಿ. ಪ್ರಹ್ಲಾದನಿಗೆ ನರಸಿಂಹ ಮಾತ್ರ ಕಂಡ, ಅದರಿಂದಾಗಿ ಅವನಿಗೆ ಭಯ ಆಗಲಿಲ್ಲ. ನಮ್ಮಲ್ಲಿ ಪ್ರಹ್ಲಾದ ಇದ್ದರೆ ಮನೆಯಲ್ಲಿ ಫೋಟೋ ಇಟ್ಕೊಳ್ಳೋಕ್ಕೂ ಏನೂ ಸಮಸ್ಯೆ ಇಲ್ಲ, ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ನಮ್ಮೊಳಗೆ ಹಿರಣ್ಯಕಶಿಪು ಇದ್ದರೆ ಆಗ ನರಸಿಂಹನನ್ನು ಇಟ್ಕೊಳ್ಳಿಕ್ಕೆ ಭಯ ಆಗುತ್ತೆ. ಹಿರಣ್ಯಕಶಿಪು ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಹಿರಣ್ಯಕಶಿಪು ಅಂದರೆ ಅವ್ರು ಯಾವತ್ತೂ ಸಾಯಲೇ ಇಲ್ಲ, ಅವರು ಆ ಆಕಾರದಲ್ಲಿ ಹೋದ್ರಷ್ಟೇ. ಹಿರಣ್ಯಾಕ್ಷ ಅಂದರೆ ಸಂಪತ್ತಿನ ಮೇಲೆ ನಿರಂತರ ಕಣ್ಣಿಟ್ಟವ ಅಂತ ಅರ್ಥ. ಹಿರಣ್ಯಕಶಿಪು ಅಂತಂದರೆ ತನ್ನ ಹಾಸಿಗೆ ಅಡಿಗಡೆ ತುಂಬ ತುಂಬಿಸಿಟ್ಟುಕೊಂಡವ ಅಂತ. ಎಲ್ಲೋ ಗೋಡೆಯಲ್ಲಿ, ಎಲ್ಲೋ ಬ್ಯಾಂಕಿನಲ್ಲಿ, ಎಲ್ಲೋ ನೆಲಮಾಳಿಗೆಯಲ್ಲಿ, ಇನ್ನೆಲ್ಲೋ ಕಶಿಪು ಅಂದರೆ ತಲೆಗಿಂಬು ಅಂತ ಅರ್ಥ. ತಲೆಗೆ ಯಾವುದು ಇಂಬು ಕೊಡುತ್ತೋ ಅದನ್ನು ನಾವು ತಲೆ ದಿಂಬು ಅಂತೀವಿ. ಅದರ ವಸ್ತುತಃ ಶಬ್ದ ತಲೆಗಿಂಬು ಅಂತ. ನಾವು ತಲೆ ಅಡಿಗೆ ಹಾಕಿಕೊಳ್ಳಿಕ್ಕೆ ಇಡುವ ಜಾಗದಲ್ಲಿ ದುಡ್ಡನ್ನು ಅಡಗಿಸಿಟ್ಟು, ಚಾವಿಯನ್ನು ಅಡಗಿಸಿಟ್ಟು ತಪ್ಪಿಸಿಕೊಳ್ಳಿಕ್ಕೋಸ್ಕರ ಬಯಸ್ತೇವಲ್ವ, ಅಂತಹ ಗುಣ ನಮ್ಮಲ್ಲಿ ಇದೆ ಅಂದರೆ ನರಸಿಂಹನ ನೋಡಿದರೆ ಖಂಡಿತ ಭಯ ಆಗುತ್ತೆ. ಅದರಿಂದಾಗಿ ಆ ಭಯ ಹೋಗಬೇಕು ಅಂದರೆ ನಮ್ಮಲ್ಲಿ ನರಸಿಂಹ ಪ್ರೀತಿ ಪಡಬೇಕು ಅಂತಂದರೆ ನಾವು ಪ್ರಹ್ಲಾದನ ಚಿಂತನೆಯನ್ನು ಮಾಡಬೇಕು. ಆ ಕಾಲದಲ್ಲಿ ಹೇಗೆ ಪ್ರಹ್ಲಾದನನ್ನೇ ಮುಂದಿಟ್ಟು ಅವನಿಗೆ ಹೆಸರು ತರಬೇಕು ಅಂತ ಇಡೀ ಘಟನೆ ನಿರ್ಮಾಣ ಆಯಿತು, ಹಾಗೆಯೇ ಈ ಕಾಲದಲ್ಲೂ ಕೂಡ
ಬೇರೆ ಎಲ್ಲ ದೇವತೆಗಳು ದೇವರ ಕೆಲಸಕ್ಕೋಸ್ಕರನೇ ಅವತಾರ ಎತ್ತಿ ತಮ್ಮ ತಮ್ಮ ಸಾಧನೆಗಳ ಮೂಲಕ ಭಗವಂತನ ತೃಪ್ತಿಪಡಿಸಿದ್ರೂ ಕೂಡ ಜನಗಳಿಗೆ ಸಂಬಂಧವನ್ನು ಕಲ್ಪಿಸಿ ದೇವರ ಅಸ್ತಿತ್ವವನ್ನು ಇನ್ನೂ ಗಟ್ಟಿಯಾಗಿ ಇದೆ ಅಂತ ತೋರ್ಪಡಿಸುವ ಕೆಲಸವನ್ನು ಭಗವಂತನ ಆಜ್ಞೆಯ ಮೂಲಕ ರಾಘವೇಂದ್ರ ಗುರುಗಳು ನಡೆಸಿಕೊಡ್ತಾ ಇದ್ದಾರೆ ಅಂತ ಅನ್ನೋದನ್ನು ಚಿಂತಿಸಿದರೆ ಏನೂ ತೊಂದರೆ ಇಲ್ಲ.